ಇತ್ತು ಅಂತ ಹೇಳಿದ್ರೆ ಆಸ್ ಝೀರೋ ಬಂದ್ಬಿಟ್ಟು ಮ್ಯಾಜಿಕಲ್ ಡಿಗ್ರಿ ಆಗಿರೋದ್ರಿಂದ ನೀವ್ ಹೇಳ್ದಂಗೆ, ಸೊ ಅದು ಒಳ್ಳೆ ಫಲನೇ ಕೊಡುತ್ತಾ ಮ್ಯಾಮ್? ಅಂದ್ರೆ ಅದು ಕಂಬಸ್ಟ್ ಆಗೋ ಬದಲು ಒಳ್ಳೆ ಫಲನೇ ಸಿಗುತ್ತೆ ಅದು, 0 0 2 ಆಗಿರೋದ್ರಿಂದ. ಹೌದು. 1 1 ಆಗಿದ್ರು ಕೂಡ ಅಷ್ಟೇನೆ. ಈಗ ನಾನು ಹೇಳ್ತಿದ್ದೀರಲ್ಲ, ಡೈರೆಕ್ಟ್ ಪ್ರಿಡಿಕ್ಷನ್ಸ್ ಬೇಡ, ಒಂದೊಂದೇ ಹಂತ ಬರ್ತೀನಿ. ಎಲ್ಲಾನು ಕಂಬಸ್ಟಲ್ಲಿ ಆಗಿರೋದು ಒಂದೊಂದೇ ಟಚ್ ಮಾಡ್ತಾ ಹೋಗ್ತೀನಿ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಈಗ ನಾನು ಏನ್ ಹೇಳೋದು, ಹೇಳಿರೋ ಟಾಪಿಕ್ ಅಲ್ಲಿ ನಿಮ್ಗೆ ಯಾವ್ದು ಡೌಟ್ಸ್ ಇರಬಾರ್ದು. ಏನೋ ಮ್ಯಾಜಿಕಲ್ ಡಿಗ್ರೀಸ್ ಅಷ್ಟೇ ಹೇಳಿದ್ದು ಅಲ್ವಾ ನಾನು, ಅದ್ರಲ್ಲಿ ಏನೇನ್ ರಿಯಾಕ್ಷನ್ಸ್ ಇನ್ನೂ ಹೇಳಿಲ್ಲ ನಾನು ಮುಂದೆ ಹೇಳ್ತೀನಿ ಮ್ಯಾಜಿಕಲ್ ಡಿಗ್ರೀಸ್ ಅಂತ ಅಲ್ವಾ ಹೇಳಿದ್ದು. ಮುಂದೆ ಅದ್ರ ಬಗ್ಗೆ ಈಗ ಬರ್ದಿಟ್ಕೊಂಡಿರಿ, ಮ್ಯಾಜಿಕಲ್ ಡಿಗ್ರೀಸ್ ಅಂತ ನಿಮ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಟಾಪಿಕ್ ಬಂದಾಗ ಮಾಡ್ತೀನಿ. ಈಗ ಅವಸ್ಥೇಸ್ ಅಂತ ನೆನೆ ಹೇಳಿದಾಗ ಅದನ್ನ ಮಾಡಿದೆ, ಇವಾಗ ಸೆಕೆಂಡ್ ಪಾರ್ಟ್ ಆಫ್ ಅವಸ್ಥೇಸ್ ಹೇಳ್ತೀನಿ. ಓಕೆ, ಅವಸ್ಥಾಸ್ ಆಫ್ ಪ್ಲಾನೆಟ್, ಇದು ಅವಸ್ಥಾಸ್ ಆಫ್ ಪ್ಲಾನೆಟ್ಸ್ ಅಂತ ಇದು. ಓಕೆನಾ? ಈಗ ನಾವು ಯಾವ್ಯಾವ್ದು ನೋಡಿದ್ವಿ, ಅವರು ಡಿಗ್ರಿ ವೈಸ್ ಅಲ್ಲಿ ನೋಡ್ಕೊಂಡ್ವಿ ಲಾಸ್ಟ್ ಅಲ್ವಾ. ಲಾಸ್ಟ್ ಇಂದ ಈಗ ಅವರು ಬಾಲ್ಯ, ಯೌವನ, ಕುಮಾರಾವಸ್ಥೆ ಎಲ್ಲ ನಾವು ಅವರ ಡಿಗ್ರಿಯಿಂದ ಕನ್ಸಿಡರ್ ಮಾಡ್ಕೊಂಡಿತ್ತು. ಇದಕ್ಕೆ ಡಿಗ್ರಿ ಸೆಕೆಂಡ್ ಪಾರ್ಟ್ಗೆ ಡಿಗ್ರಿಗೂ ಇದಕ್ಕೂ ಸಂಬಂಧ ಇರಲ್ಲ. ಜಸ್ಟ್ ಓಕೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನಿರುತ್ತೆ ಅಂದ್ರೆ, ಇದು 3 ತರವಾದ, ಇದು ಸೆಕೆಂಡ್ ಪಾರ್ಟ್ ಆಫ್, ಇದ್ರಲ್ಲಿ 3 ತರವಾದ ಅವಸ್ಥೆಗಳಿದೆ. ಒಂದು ಜಾಗೃತಾವಸ್ಥೆ, ಅವೇಕಿಂಗ್ ಸ್ಟೇಟ್ ಅಂತ ಕರಿತೀವಿ. ಸ್ವಪ್ನಾವಸ್ಥೆ, ಡ್ರೀಮಿಂಗ್ ಸ್ಟೇಟ್ ಅಂತ ಕರಿತೀವಿ. ನಿದ್ರಾವಸ್ಥೆ ಅಂದ್ರೆ ಸ್ಲೀಪಿಂಗ್ ಸ್ಟೇಟ್. ಜಾಗೃತ, ಸ್ವಪ್ನ, ನಿದ್ರಾ. ಓಕೆನಾ? ಓಕೆ. ಜಾಗೃತಾವಸ್ಥೆ ವಿಲ್ ಗಿವ್ ದ ಫುಲ್ ಅಂಡ್ 100% ರಿಸಲ್ಟ್ ಅಂತ ಹೇಳ್ತೀವಿ. ಸ್ವಪ್ನಾವಸ್ಥೆ ಹಾಫ್ ಆಫ್ ಇಟ್. ಇದನ್ನೆಲ್ಲ ಒಂದು ಇಂಟ್ರೊಡಕ್ಷನ್, ಬಟ್ ಇದ್ರಲ್ಲೂ ಕೆಲವೊಂದು ಗುಡ್ ಅಂಡ್ ಬ್ಯಾಡ್ಸ್ ಇದೆ, ಅದನ್ನ ಅವಾಗ ತಗೊಳ್ಳೋಣ. ಇದು ಸ್ಟಾರ್ಟಿಂಗ್ ಹೆಡ್ಲೈನ್ಸ್ ಅಂತ ಕೊಟ್ಟಾಗ ಇದನ್ನ ಹೇಳ್ತಾರೆ, ಬಟ್ ನಾವು ಕೆಲವ್ರಿಗಿದು ಜಾಗೃತಾವಸ್ಥೆ ಕೆಟ್ಟದ್ದು ಸಹ ಆಗ್ಬೋದು. 100% ಒಳ್ಳೇದಿದ್ದಾಗ ಅದ್ ನೆಗೆಟಿವ್ ಶೇಡ್ ಸಹ ಕೆಲವ್ರಿಗೆ ಬರುತ್ತೆ. ಅದನ್ನೆಲ್ಲ ನಾವು ಒಬ್ಬೊಬ್ರು ಇಂಡಿವಿಜುವಲ್ ಚಾರ್ಟ್ಸ್ ಆಗಿ ನೋಡ್ಬೇಕು, ಆಯ್ತಾ? ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಂತ ಕೊಡ್ತಾ ಇರೋದು. ಎಲ್ಲರಿಗೂ ಇದು ಹಿಂಗೆ ವರ್ಕ್ ಆಗ್ಬೇಕು ಅಂತಿಲ್ಲ. ನಿದ್ರಾವಸ್ಥೆ ನಿಲ್ ಅಂತ ಕೊಡ್ತೀವಿ, ಆರ್ ವೀಕ್ ರಿಸಲ್ಟ್ಸ್ ಅಂತ. ಓಕೆ. ಪ್ಲಾನೆಟ್ ಶುಡ್ ಬಿ ಪ್ಲೇಸ್ಡ್ ಇನ್ ಓನ್ ಹೌಸ್ ಆರ್ ಎಕ್ಸಾಲ್ಟೆಡ್ ಆರ್ ಮೂಲ ತ್ರಿಕೋಣ. ಅಲ್ಲಿ ಕೂತಾಗ ಜಾಗೃತಾವಸ್ಥೆಯಲ್ಲಿರುತ್ತೆ. ಈಗ ನಿಮಗೆ ಮೂಲ ತ್ರಿಕೋಣ ಓನ್ ಹೌಸ್ ಆಯ್ತು, ಶುಭ ಅವ್ರಿಗೆ ಸ್ಯಾಟ್ರನ್ ಜಾಗೃತ ಅವಸ್ಥೆಯಲ್ಲಿದೆ. ಸೊ ಯುವರ್ ಸ್ಯಾಟ್ರನ್ ದಶಾ ವಿಲ್ ಬಿ ಅಲರ್ಟ್ ದಶಾ ಆಗಿರುತ್ತೆ, ಅವೇಕ್ನಿಂಗ್ ಆಗಿರುತ್ತೆ, ನಿಮ್ಗೆ ತುಂಬಾ ಅಲರ್ಟ್ ಅಲ್ಲಿ ಇರುತ್ತೆ ಸ್ಯಾಟ್ರನ್ ಅನ್ನೋ ತರ. ಪ್ಲಾನೆಟ್ಸ್ when they placed in own house, exalted house or in a moola trikona house, that planet goes to the ಜಾಗೃತಾವಸ್ಥೆ, ಅವೇಕಿಂಗ್ ಸ್ಟೇಟ್ ಗೆ ಹೋಗುತ್ತೆ. ಓಕೆ, ಫಸ್ಟ್ ಒಂದು ಅರ್ಥ ಆಯ್ತಲ್ವಾ? ಯಾರು ಇನ್ನೊಬ್ರು ಜಾಯ್ನ್ ಆಗಿದ್ದು? ನಾವೇ ಮೇಡಮ್. ಯಾರು ಸರ್? ಟೈಮಿಂಗ್ಸ್ ನಾನು ಹಾಕೊಂಡಿದ್ದೆ. ಎಷ್ಟೊತ್ತಿಗೆ? 8:45 9:45. ಇದ್ರಲ್ಲಿ ಗ್ರೂಪ್ ಅಲ್ಲೇ ಮೆನ್ಷನ್ ಮಾಡಿರ್ಲಿಲ್ಲ. ನೀವು ಯಾರು ಮೆನ್ಷನ್ ಮಾಡಿಲ್ಲಪ್ಪ ಗ್ರೂಪ್ ಅಲ್ಲಿ. ನಾವು ಇದ್ರದ್ದು ನಾನು ಸರ್ಗೆ ಹೇಳಿದ್ದೆ. ಇವಾಗ ಬೇಕಾ ಸರ್ ನಿಮ್ಗೆ? ಹ್ಞೂ ಮೇಡಮ್, ಬೇಕು ಮೇಡಮ್. ಸರಿ, ನೀವು ವಾಟ್ಸಪ್ ಶಿಫ್ಟ್ ಆಗಿ. ಓಕೆ.